ಹಾಯ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಾನು ಇವತ್ತು ಸಲೂನಿಂದ ಸ್ಟಾರ್ಟ್ ಮಾಡಿದ ವಿಡಿಯೋ. ನಮಗೆ ಆ್ಯಕ್ಚುಲಿ ಒಗ್ಗಕ್ಕೆ ಮೇಕೋವರಿಗೆ ಹೋಗಲಿಕ್ಕೆ ಉಂಟು. ಅದರ ಮೊದಲು ತುಂಬಾನೇ ಸಾರೀಸ್ಗಳು ಬಂದದ್ದು, ಅದನ್ನು ಮುಗಿಸಿಯೇ ಹೋಗಬೇಕು. ಯಾಕಂದರೆ ರಿಷೆಲ್ ಒಬ್ಬಳೇ ಇರೋದು. ಮತ್ತೆ ಒಂದು ಟೆಂಪರರಿ ಸ್ಮೂತ್ನಿಂಗ್ ಇತ್ತು, ಅಂದರೆ ಲೈಕ್ ಸ್ಟ್ರೇಟ್ನಿಂಗ್. ನಾವು 3 ಜನ ಹೋಗ್ತಾ ಇದ್ದೀವಿ. ಅದ್ರ ನಂತರ ಸಲೂನಲ್ಲಿ ರಿಷಲ್ ಒಬ್ಳೇ ಇರ್ತಾಳೆ. ಸೊ ಇಲ್ಲಿ ಒಂದೊಂದೇ ಮುಗಿಸಿ ಪ್ಲಾಸ್ಟಿಕಲ್ಲಿ ಹಾಕ್ತಾನೆ ಇದ್ದೀವಿ. ಯಾಕಂದ್ರೆ ನೆಕ್ಸ್ಟ್ ರಿಷಲ್ ಒಬ್ಬಳೇ ಇರೋದು, ಅವಳಿಗೆ ಒಬ್ಬಳಿಗೆ ಮಾಡಲಿಕ್ಕೆ ಕಷ್ಟ ಆಗತ್ತೆ, ಜನ ಕೂಡ ಜಾಸ್ತಿ ಆದ್ರೆ ಅಂತ ಹೇಳಿ ಈ ತರ ಹೊಸ ಪ್ಯಾಕೇಜಸ್ ಅನ್ನ ತಂದಿದ್ದೀವಿ. ಚೆನ್ನಾಗಿ ಕಾಣಿಸ್ತಾ ಉಂಟು. ಈಗ ನಾನು ಆಟೋ ಕರೆಸಿದೆ ಹೋಗ್ಲಿಕ್ಕೆ. ಆಕ್ಟಿವಾದಲ್ಲಿ ಇಬ್ಬರಾದ್ರೆ ನಾವು ಹೋಗ್ತೀವಿ, ಇವತ್ತು 3 ಜನ ಹೋಗ್ಲಿಕ್ಕಿತ್ತು. ಮತ್ತೆ ಲೇಟ್ ಕೂಡ ಆಯಿತು ನನಗೆ, ಯಾಕಂತ ಹೇಳಿದ್ರೆ ಸಾರಿಗಳಿಂದ ಒಂದೇ ಸಲ ತುಂಬಾ ಸಾರಿ ಬಂದ್ರೆ ಕಷ್ಟ ಆಗತ್ತೆ. ಬ್ಯಾಗ್ ಕೂಡ ಹೆವಿ ಇರತ್ತೆ ಅಂತ ಹೇಳಿ ಬಸ್ಸಲ್ಲಿ ಸಹ ಹೋಗ್ಲಿಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ ನಾನು ಮತ್ತೆ ಆಟೋ ಅನ್ನ ಹೇಳಿದ್ದೆ. ಲೊಕೇಶನ್ ಯಾವತ್ತೂ ಕೂಡ ಯಾರ ಮನೆಗೆ ಹೋಗ್ಲಿಕ್ಕೆ ಉಂಟು ನಾನು ಅವರಿಗೆ ಶೇರ್ ಮಾಡ್ಲಿಕ್ಕೆ ಹೇಳ್ತೀನಿ. ಸುಮ್ಮನೆ ಅಲ್ಲಿ ಅಲ್ಲಿ ಸುತ್ತಾಡ್ತಾ ಇರೋದಕ್ಕಿಂತ ಲೊಕೇಶನ್ ಕಳಿಸಿ ಬಿಟ್ರೆ ಅಲ್ಲಿ ಹೋಗಿ ರೀಚ್ ಆಗ್ತಾರಂತ. ನೆಕ್ಸ್ಟ್ ನಾವಿಲ್ಲಿ ರೀಚ್ ಆಗಿದ್ದೀವಿ. ಯಾರ ಮನೆಗೆ ರೆಡಿ ಮಾಡ್ಲಿಕ್ಕೆ ಉಂಟು ಅವರ ಮನೆಗೆ. ಆಕ್ಚುಲಿ ಇವರು ಮನೆ ನಮ್ಮ ಕಸಿನ್ ಇದು ಮನೆ, ಅಂದ್ರೆ ಲೈಕ್ ಹಸ್ಬೆಂಡ್ ಇದು ಕಸಿನ್ ಇದು ಮನೆ. ಇಲ್ಲಿ ಬರುವಾಗ ಆಲ್ರೆಡಿ ಊಟದ ತಯಾರಿ ಆಗಿತ್ತು. ಸೊ ಅವರು ಫಸ್ಟ್ ಊಟ ಮಾಡ್ಲಿಕ್ಕೆ ಹೇಳಿದ್ರು. ನಾನು ನಾರ್ಮಲಿ ಜಾಸ್ತಿಯಾಗಿ ಊಟ ಮಾಡಲ್ಲ ಎಲ್ಲಿ ಸರ್, ಬಿಕಾಸ್ ಟೈಮ್ ಸಿಗಲ್ಲ ಅಂತ ಹೇಳಿ. ಮಾತ್ರ ಇಲ್ಲಿ ಸ್ವಲ್ಪ ಟೈಮ್ ಇತ್ತು, ಸೊ ನಾವು ಊಟ ಮಾಡ್ಕೊಂಡ್ವಿ. ನಾನು ಊಟ ಆದ ನಂತರ ತೆಗ್ದ ವಿಡಿಯೋ ಇದು, ಎಲ್ಲಾನು ಮುಗ್ದ ನಂತರ. ಫುಲ್ ಒಳ್ಳೇದಾಗಿತ್ತು ಊಟ, ಸೊ ಒಳ್ಳೆ ಬೇಗ ಮುಗ್ದಿದೆ. ಒಳ್ಳೆ ಸಾಂಬಾರು, ಚಿಕನ್ ಸುಕ್ಕ ಎಲ್ಲ ಇತ್ತು, ಎಲ್ಲಾನು ಮುಗ್ದಿದೆ. ನಾನು ಮುಗ್ದ ನಂತರ ತೆಗ್ದದ್ದು. ಅದೇ ಅವರಿಗೆ ಹೇಳ್ತಾ ಇದ್ದೆ ನಾನೆಲ್ಲ ಮುಗ್ದ ನಂತರ ವಿಡಿಯೋ ತೆಗಿಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿ. ಅವರು ಹಸ್ಬೆಂಡ್ ಇದು ಕ್ಲೋಸೆಸ್ಟ್ ಕಸಿನ್ ಆಗಿದ್ದಾರೆ. ಈಗ ನಾನು ಯಾರ ಮನೆಗೆ ಬಂದಿದ್ದೀನಿ ಅಲ್ಲಿ ರೆಡಿ ಮಾಡ್ತಾ ಮಾಡ್ತಾ ಟೈಮ್ ಹೋದದ್ದೇ ಗೊತ್ತಾಗಲ್ಲ. ಮತ್ತೆ ಅವರು ಪ್ರೇಯರಿಗೆ ನಿಂತಾಗ ನಾನು ಇದೊಂದು ವಿಡಿಯೋ ತೆಗ್ದದ್ದು. ಅದೇ ನಾನು ಸಿಂಗಲ್ ವಿಡಿಯೋಸ್ ಕೂಡ ತಕೊಂಡಿರ್ಲಿಲ್ಲ, ಮತ್ತೆ ತಕೊಂಡಿದ್ದು ಪ್ರೇಯರ್ ಎಲ್ಲ ಆದ ನಂತರ. ಅದೇ ಟೈಮ್ ಹೋದದ್ದೇ ಗೊತ್ತಾಗಲ್ಲ ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಮತ್ತೆ ಅವರಿಗೆ ಕೂಡ ತುಂಬ ಇಷ್ಟ ಆಯಿತು ನಾವು ಮೇಕ್ ಓವರ್ ಮಾಡಿದ್ದು. ಅವರ ಮನೆಯಲ್ಲಿ ಇತ್ತು ಸ್ವಲ್ಪ ಜನರಿಗೆ, ಅವರ ಅಮ್ಮನಿಗೆ, ಅವರ ಆಂಟಿಗೆ, ಇವರಿಗೆ ಇತ್ತು. ಅವರು ಸ್ಮೈಲ್ ಮಾಡ್ತಾ ಇದ್ದಾರಲ್ಲ. ಸೊ ನೆಕ್ಸ್ಟ್ ಇವರು ಬ್ರೈಡ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರು, ಅವರಿಗೆ ತುಂಬಾ ಇಷ್ಟ ಆಯಿತು. ಅವರು ಡಿಫ್ರೆಂಟ್ ಅಲ್ಲಿ ಮಾಡಿ ಉಟ್ಟಿದ್ದು, ಸೀರೆಯನ್ನ ಹಾಫ್ ಸಾರಿ ತರ ಮಾಡಿ ಉಟ್ಟಿದ್ದವರು. ಮತ್ತೆ ಇವರು ಅವರ ತಂಗಿ ಕೂಡ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅವ್ರದ್ದು ಹೇರ್ ಫುಲ್ ಕರ್ಲಿ. ಸೊ ನಾವು ಇದನ್ನ ಜಸ್ಟ್ ಹಾಗೆ ಮೆಸ್ಸಿಯಾಗಿ ಜಡೆ ಮಾಡಿದ್ದು. ನೆಕ್ಸ್ಟ್ ಮುಗ್ದಿರ್ಲಿಲ್ಲ, ಅವರು ಆಲ್ರೆಡಿ ಲೇಟ್ ಆಯ್ತಂತ ಹೊರಟಿದ್ದಾರೆ. ಇಲ್ಲಿ ನಾನು ಈ ಮಗುವಿಗೆ ಮತ್ತೆ ಅವರ ಅಮ್ಮನಿಗೆ ಇತ್ತು. ಇವ್ರದೊಂದು ಮುಗಿಸಿದೆ. ಅವರಿಗೆ ಲೇಟ್ ಆದ್ರೆ ಓಕೆ ಅಂತ ಹೇಳಿದ್ರು ಅವರು. ಅವರೇ ನಮಗೆ ಮತ್ತೆ ಬಿಟ್ಟಿದ್ದು ಬಸ್ ಸ್ಟಾಪ್ ತನಕ. ನೆಕ್ಸ್ಟ್ ನನಗೆ ಆಟೋ ಸಿಕ್ಕಿಲ್ಲ, ಮತ್ತೆ ನಾನು ಬಸ್ಸಲ್ಲಿಯೇ ಬಂದದ್ದು. ಅದು ಗೌರ್ಮೆಂಟ್ ಬಸ್ಸಲ್ಲಿ ನಿಲ್ಲಿಸಲ್ಲ, ಸೊ ಪ್ರೈವೇಟ್ ನಿಲ್ಲಿಸಿದ್ರು, ನಮಗೆ ಒಳ್ಳೇದಾಯ್ತು. ಮತ್ತೆ ನಾನು ಮನೆಗೆ ಬಂದು ರಪ್ಪ ಒಂದು ರೆಡಿಯಾಗಿ, ನನಗೆ ಆಕ್ಚುಲಿ ಅದೇ ರೋಸಿಗೆ ಹೋಗ್ಲಿಕ್ಕೆ ನಾನು ಎಲ್ಲಿ ರೆಡಿ ಮಾಡ್ಲಿಕ್ಕೆ ಹೋಗಿದ್ದೆ ಅಲ್ಲಿ. ಬಟ್ ನನಗೆ ಫಸ್ಟ್ ನಮ್ಮ ಕೊಲ್ಪೆದ ಬೈಲ್ ಸ್ವಲ್ಪ ಒಳಗೆ ಅಲ್ಲಿ ಗ್ರೀನ್ ಆರಾ ಅಂತ ಒಂದು ಹೊಸದಾದ ಓಪನ್ ಗ್ರೌಂಡ್ ಸ್ಟೈಲಲ್ಲಿ ಗ್ರೌಂಡ್ ಓಪನಿಂಗ್, ಅಂದ್ರೆ ವೆಡ್ಡಿಂಗ್ ಅದಕ್ಕೆಲ್ಲಾನು ಗ್ರೌಂಡ್ ಓಪನಿಂಗ್ ಇತ್ತು ಇವತ್ತಿತ್ತು. ಬಟ್ ನನಗೆ ಇವತ್ತು ಮಧ್ಯಾಹ್ನ ಬರ್ಲಿಕ್ಕೇನೆ ಆಗ್ಲಿಲ್ಲ. ನೀವು ನೋಡಿದ್ರಿ ನಾನು ಅಲ್ಲಿದ್ದೆ ಅಂತ ಹೇಳಿ. ಬಟ್ ನನಗೆ ಒಂದು ಸಲ ವಿಸಿಟ್ ಮಾಡಿ ಹೋಗ್ಬೇಕಿತ್ತು. ಯಾಕಂದ್ರೆ ಒಂದು ಅವರು ನಮ್ಮ ರೆಗ್ಯುಲರ್ ಕ್ಲೈಂಟ್, ಇನ್ನೊಂದು ನಮ್ಮ ಇದರ ಓನರ್ ಏನಿದ್ದಾರೆ ನಮ್ಮ ಬಿಲ್ಡಿಂಗಿನ ಮೆಡಿಕಲ್, ಅವ್ರದ್ದು ಓನ್ ಮೆಡಿಕಲ್ ನಮ್ಮ ಬಿಲ್ಡಿಂಗ್ ಅಲ್ಲಿ ಇರೋದು. ಸೊ ನನಗೆ ಒಂದು ಸಲ ವಿಸಿಟ್ ಮಾಡಿ ನೋಡಿ ಸಹ ಹೋಗ್ಲಿಕ್ಕಿತ್ತು. ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದಾಗಿದೆ. ಓಪನ್ ಗ್ರೌಂಡ್ ವೆಡ್ಡಿಂಗಿಗೆ ಒಂದು ಒಳ್ಳೆ ಆಪ್ಷನ್ ಉಂಟು ಈಗ ಮಡಂತಿಯರಲ್ಲಿ. ನೆಕ್ಸ್ಟ್ ಬರುವ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಅವ್ರದ್ದು ಮಗಳದ್ದು ರೋಸ್ ಉಂಟು, ಆಗ ನಿಮಗೆ ಅದು ಮತ್ತೆ ಸಹ ಚೆನ್ನಾಗಿ ಲುಕ್ ಕಾಣಿಸ್ಬೋದು. ನೆಕ್ಸ್ಟ್ ನಾನು ಬೇಗ ಮನೆಗೆ ಬಂದೆ. ನಮಗೆ ಫಂಕ್ಷನಿಗೆ ಹೋಗ್ಲಿಕ್ಕೆ ಉಂಟಲ್ಲ, ಅತ್ತೆ ಆಲ್ರೆಡಿ ರೆಡಿಯಾಗಿ ಇದ್ರು. ನಾನು ಆಟೋ ಕರೆಸಿದ್ದೆ, ನಮಗೆ ಹೋಗ್ಲಿಕ್ಕೆ ಇರೋದು ಒಗ್ಗಕ್ಕೆ. ಸೊ ನಾವಿಲ್ಲಿ ರೀಚ್ ಆಗಿದ್ದೀವಿ, ಆನ್ ಟೈಮಲ್ಲಿ ರೀಚ್ ಆಗಿದ್ದೀವಿ, ಒಳ್ಳೇದಾಯ್ತು. ನಾನು ಅನ್ಕೊಂಡೆ ಲೇಟ್ ಆಗ್ಬೋದಂತ ಹೇಳಿ. ಇಲ್ಲಿ ಅವರು ವಜೆ ಅಂದ್ರೆ
ನಮ್ಮಲ್ಲಿ ಈ ತರ ಐಟಮ್ಸ್ ಅನ್ನ ತಕೊಂಡೋಗಿ ಸ್ವಲ್ಪ ಡಾನ್ಸ್ ಮಾಡ್ತಾ ಎಲ್ಲ ತಕೊಂಡು ಹೋಗ್ತಾರಲ್ಲ, ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾನೆ ಇದ್ರು. ಸೊ ನಾನು ಆನ್ ಟೈಮ್ ಅಲ್ಲಿ ಇದ್ದೆ. ಸ್ವಲ್ಪ ಫಂಕ್ಷನ್ಸಿಗೆಲ್ಲ ಟೈಮಲ್ಲಿ ರೀಚ್ ಆಗೋದು ಸ್ವಲ್ಪ ಕಡಿಮೆ. ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮಗೆ ಫಂಕ್ಷನ್ಗೆ ಹೋಗ್ಲಿಕ್ಕೆ ಸಿಗೋದೇ ಕಷ್ಟ, ಅದರಲ್ಲಿ ಟೈಮಲ್ಲಿ ಹೋಗ್ಲಿಕ್ಕೆ ಇನ್ನೂ ಸಹ ಕಷ್ಟ. ನಾನು ಅದಕ್ಕೋಸ್ಕರ ಯಾವುದೇ ಫಂಕ್ಷನ್ಗೆ ಹೋಗ್ತೀನಿ ಅಂತ ಹೇಳಿ ಪ್ಲ್ಯಾನೇ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ನನಗೋಸ್ಕರ ಅವರು ಕಾಯ್ತಾ ಇರ್ತಾರೆ ಮನೆಯಲ್ಲಿ, ಮತ್ತೆ ನಾನು ಲಾಸ್ಟ್ ಮಿನಿಟ್ ಕೈ ಕೊಡೋದು. ನೆಕ್ಸ್ಟ್ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ರು, ಜ್ಯೂಸ್ ಎಲ್ಲ, ಅದನ್ನ ಇವನು ತಿಂತಾ ಇದ್ದಾನೆ. ಇವನಿಗೀಗ ಫಂಕ್ಷನಿಗೆ ಹೋಗಿ ಹೋಗಿ ಉಂಟಲ್ಲ, ಸರಿಯಾಗಿ ಗೊತ್ತುಂಟು ಯಾವ ಟೈಮಲ್ಲಿ ಸ್ನ್ಯಾಕ್ಸ್ ಕೊಡ್ತಾರೆ ಅಂತ ಹೇಳಿ, ಅದನ್ನ ವೇಟ್ ಮಾಡ್ತಾನೇ ಇರ್ತಾನೆ. ಮತ್ತೆ ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ಫ್ಯಾಮಿಲಿ ಡಾನ್ಸ್ ಇತ್ತು ಅವ್ರದ್ದು, ತುಂಬಾನೇ ಒಳ್ಳೇದಾಗಿ ಮಾಡಿದ್ರು. ನನಗೆ ಈ ತರ ಫ್ಯಾಮಿಲಿ ಡಾನ್ಸ್ ಎಲ್ಲ ಮಾಡಿದ್ರೆ ತುಂಬಾ ಖುಷಿ ಆಗತ್ತೆ, ಬಿಕಾಸ್ ಪ್ಯಾರೆಂಟ್ಸ್ ಡಾನ್ಸ್ ಮಾಡೋದು ಸ್ವಲ್ಪ ಕಡಿಮೆನೆ. ನೆಕ್ಸ್ಟ್ ಡಿನ್ನರ್ ಟೈಮ್, ಡಿನ್ನರಿಗೆ ಲೈನಲ್ಲಿ ನಿಂತಿದ್ದೀವಿ. ಈಗ ಡಿನ್ನರ್ ಮಾಡಿ ಮನೆಗೆ ಹೋಗೋದು. ಇದು 2 days ಇದು ವಿಡಿಯೋ ಆಗಿರುತ್ತೆ. ಇದು ನಾನು ಮಾರ್ನಿಂಗ್ ನನ್ನ ಮಗ ಬ್ರೇಕ್ಫಾಸ್ಟ್ ಮಾಡುವಾಗ ತೆಗೆದ ವಿಡಿಯೋ. ಅವನಿಗೆ ಆಕ್ಚುಲಿ ನಾನು ಕ್ರಿಸ್ಮಸ್ ಟೈಮಲ್ಲಿ ನಮಗೆ ಒಳ್ಳೊಳ್ಳೆದು ಗ್ಲಾಸಸ್ ಸಿಗ್ತದಲ್ಲ, ಸನ್ ಗ್ಲಾಸಸ್ ಟೈಪಲ್ಲಿ, ಆ ಥರ ತಂದಿದ್ದೆ. ಬಟ್ ನನಗೆ ಕೊಡ್ಲಿಕ್ಕೆ ಮೊನ್ನೆ ಮರ್ತೋದದ್ದು. ಇನ್ನೊಂದು ಈವ್ನಿಂಗ್ ಫಂಕ್ಷನಿಗೆ ಹೋಗುವ ಟೈಮಲ್ಲಿ ಅವನು ಮಂಗಳೂರಿಗೆ ಹೋಗಿದ್ದ, ಸೊ ಅಲ್ಲಿಯೇ ಬಾಕಿಯಾಗಿತ್ತು ಕಬಡಲ್ಲಿ. ಮತ್ತೆ ನಾನು ಹಸ್ಬೆಂಡಿಗೆ ಹೇಳಿದೆ, ಓ ದೇವರೇ, ಕೊಟ್ಟಿದ್ರೆ ಒಂದು ಕಾರಲ್ಲಿ ಆದ್ರೂ ಹಾಕಿ ಹೋಗ್ತಾ ಇದ್ದ ಅಂತ ಹೇಳಿ. ಮತ್ತೆ ಅವನಿಗೆ ಬೆಳಿಗ್ಗೆ ತೋರಿಸಿದಾಗ ಅವನಿಗೆ ತುಂಬಾ ಖುಷಿಯಾಗಿದೆ. ಅವನು ಇದನ್ನೆಲ್ಲ ಮತ್ತೆ ನೋಡಿ ಎಷ್ಟು ಖುಷಿ ಆದ್ರೂ ಕೂಡ ಸ್ಕೂಲಿಗೆ ತಗೊಂಡು ಹೋಗ್ಲಿಕ್ಕಿಲ್ಲ ಅಂತ ಎಲ್ಲ ಅವನಿಗೆ ಸರಿಯಾಗಿ ಗೊತ್ತುಂಟು, ಸೊ ಅವನು ತಗೊಂಡು ಹೋಗಲ್ಲ. ಅವನಿಗೆ ತುಂಬಾ ಇಷ್ಟ ಆಗಿತ್ತು. ಬಟ್ ನನ್ನ ಪ್ರಕಾರ ಬಾಯ್ಸಿಗೆ ಇದೆಲ್ಲ ಅಷ್ಟು ಇಷ್ಟ ಆಗಲ್ಲ ಅಂತ. ಅವನು ಸ್ವಲ್ಪ ಹೊತ್ತು ಆಟ ಆಡಿದ, ಮತ್ತೆ ಬಿಸಾಡಿದ. ಅವನು ಅಷ್ಟೇನು ದೊಡ್ಡದಕ್ಕೆ ಇಷ್ಟ ಆಗಿಲ್ಲ ಅವನಿಗೆ. ಗರ್ಲ್ಸ್ ಇಷ್ಟಪಡುವ ಹಾಗೆ ಬಾಯ್ಸ್ ಈ ತರದ ಐಟಮ್ಸ್ ತುಂಬಾ ಕಡಿಮೆನೆ ಅಲ್ಲ. ನನಗೆ ಗರ್ಲ್ಸ್ ಐಟಮ್ಸ್ ತುಂಬಾನೇ ಇಷ್ಟ ಉಂಟು, ಆದ್ರೆ ನನ್ನ ಮಗನಿಗೆ ಅದೆಲ್ಲ ಇಷ್ಟ ಇಲ್ಲ. ಕಾಮನ್ ಅದು. ಬಾಯ್ಸಿಗೆ ಚಾಯ್ಸಸ್ ಬೇರೆ, ಗರ್ಲ್ಸಿಗೆ ಚಾಯ್ಸಸ್ ಬೇರೆನೆ ಇರುತ್ತೆ. ನೆಕ್ಸ್ಟ್ ನಾನು ರೆಡಿ ಆಗಿದ್ದೀನಿ ಸಲೂನಿಗೆ ಹೋಗ್ಲಿಕ್ಕೆ. ಇವತ್ತು ನಾನು ರೆಡ್ ಹಾಕಿದ್ದೀನಿ, ನನ್ನ ಹಸ್ಬೆಂಡ್ ಕೂಡ ರೆಡ್ ಹಾಕಿದ್ದಾರೆ. ಸಲೂನಲ್ಲಿ ಕೂಡ ಎಲ್ಲರೂ ಇವತ್ತು ರೆಡ್ ಹಾಕಿ ಬರ್ತಾರೆ. ರೀಸನ್ ಅಂದ್ರೆ ನಾವು ಕ್ರಿಸ್ಮಸ್ ಸೀಕ್ರೆಟ್ ಸೆಂಟಾ ಆಟ ಆಡಿದ್ವಿ, ಸೊ ಅದರ ಗಿಫ್ಟ್ ಡಿಸ್ಟ್ರಿಬ್ಯೂಷನ್ ಇವತ್ತು ಯಾರು ಬೆಳಿಗ್ಗೆ ಇಲ್ಲ ಅಂತ ಹೇಳಿ ಬೇಗವೇ ಬಂದದ್ದು. ಕ್ಲೀನಿಂಗ್ ಆದ ತಕ್ಷಣ ಕಾಲ್ ಮಾಡ್ಲಿಕ್ಕೆ ಹೇಳಿದ್ದೆ ನಾನು, ಮತ್ತೆ ಜನ ಬಂದ್ರೆ ಆಟ ಆಡ್ಲಿಕ್ಕೆ ಕಷ್ಟ ಆಗ್ತದೆ, ಅಂದ್ರೆ ಗಿಫ್ಟ್ಸ್ ಕೊಡ್ಲಿಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿ. ನಾವು ಫಸ್ಟೇ ಡಿಸೈಡ್ ಮಾಡಿದ್ವಿ ಗಿಫ್ಟ್ಸ್ ಅನ್ನ ಯಾರು ಯಾರಿಗೆ ತೋರಿಸಬಾರ್ದಂತ. ಸೊ ಪ್ಯಾಕ್ ಆದ ಗಿಫ್ಟ್ ಅನ್ನ ಬ್ಯಾಗ್ ಅಲ್ಲಿ ಹಾಕೊಂಡು ಆ ರೂಮ್ ಅಲ್ಲಿ ಇಟ್ಟು ಬರೋದು, ಅಂದ್ರೆ ಹೆಸರು ಹಾಕಿ, ಮತ್ತೆ ಅವರವರ ಗಿಫ್ಟ್ ಅನ್ನ ತಗೊಳ್ಳೋದಂತ, ಮತ್ತೆ ಗೆಸ್ ಮಾಡೋದು ಆ ಗಿಫ್ಟ್ ಯಾರು ಕೊಟ್ಟಿರ್ಬೋದು ಅಂತ ಹೇಳಿ. ಸೊ ಅದಕ್ಕೋಸ್ಕರ ನೀತಾ ಕೂಡ ಬ್ಯಾಗ್ ತಕೊಂಡು ಹೋಗಿದ್ಲು, ಎಲ್ಲರೂ ಕೂಡ ಅವರವರ ಬ್ಯಾಗ್ ತಕೊಂಡು ಹೋಗ್ತಾ ಇದ್ದಾರೆ. ನಾವು ತುಂಬಾ ದೊಡ್ಡ ಐಟಮ್ಸ್ ಇದು ಇಟ್ಟಿರ್ಲಿಲ್ಲ. ರೀಸನ್ ಅಂದ್ರೆ ಸ್ಟಾಫ್ಸ್ ಮತ್ತು ಸ್ಟೂಡೆಂಟ್ಗಳಿಗೆ ಕೊಡ್ಲಿಕ್ಕೆ ಕಷ್ಟ ಆಗ್ತದಲ್ಲ. ಸೊ ಒಂದು ಇಂತಿಷ್ಟು ಬಜೆಟ್ ಅಂತ ಇಟ್ಕೊಂಡಿದ್ವಿ. ಅದರ ಮೇಲೆ ಕೊಡ್ಬೋದು, ಅದರ ಕೆಳಗಿದ ಬಜೆಟ್ ಕೊಡಬಾರ್ದಂತ ಹೇಳಿದ್ವಿ. ಸೊ ನೆಕ್ಸ್ಟ್ ನಮ್ಮದು ಇಷ್ಟೇ ಗಿಫ್ಟ್, ನಾವು ಇಷ್ಟೇ ಜನ ಇದ್ವಿ ಅಲ್ಲ ಆಟ ಆಡುವಾಗ. ಬಟ್ ತುಂಬಾ ಖುಷಿ ಆಯ್ತು ಆಟ ಆಡೋದಕ್ಕೋಸ್ಕರ. ಒಂದು ಎಂಜಾಯ್ಮೆಂಟಿಗೆ ಯಾವ್ದಾದ್ರು ಒಂದು ಕಾರಣ ಹುಡ್ಕೊಳ್ಬೇಕಾಗ್ತದೆ ನಾವೇ ಆಗಿ. ನಾವು ಬೇಗ ಬೇಗವೇ ಮುಗಿಸ್ಕೊಳ್ಬೇಕಾಗ್ತದೆ. ಯಾರಾದ್ರೂ ಕ್ಲೈಂಟ್ಸ್ ಬಂದ್ರೆ ನಮಗೆ ಕಷ್ಟ ಆಗತ್ತೆ ಅಂತ ಹೇಳಿ ಬರ್ತಾನೆ ಕೂಡ ಇದ್ರು. ಅವನುಂಟು. ಸೊ ಓಕೆ, ಈಗ ಫಸ್ಟ್ ತಸ್ಲಿಮನ ಹೆಸರು ತಸ್ಲಿಮನಿಗೆ ವೈಶನ್ಯಮ್ಮ ಇಲ್ಲ, ನೀವು ಸುಮ್ಮನಿರಿ, ನೀವು ಹೇಳಿ ತಸ್ಲಿಮನಿಗೆ ಯಾರ ಹೆಸರು ಬಂದಿದೆ? ಉಂಟು ಕ್ಯಾಮ್ರಾ. ಹೇಳಿ ನಿಮ್ಮದು. ಓಕೆ, ನೀವು ತಸ್ಲಿಮನಿಗೆ. ನನಗೆ ರಿಷಲ್. ಬಾವಂದು ನಾನಾ? ರಿಷಲ್ಗೆ ನನ್ನ ಹೆಸರು ಇಷ್ಟ ಉಂಟು. ನೀನು ಹೇಳಿಕೆ ರಿಷಲ್ ಮತ್ತೆ ಹೇಳಿದ್ದು ನೀನು ನಿನ್ನದೇ ಹೇಳ್ಕೊಂಡು ಕುತ್ಕೊಂಡ್ಯಾ ಮತ್ತೆ? ಅವರಿಗೆ ಹೆಸರು ಹೇಳಿದ್ದು, ನಿಮ್ಮ ಹೆಸರು ಅವರಿಗೆ ಬಂದಿದೆ ಅಂತ ನಾನು ಹೇಳಿದ್ದು.
ಓಕೆ ಓಕೆ ಹಾ ಓಕೆ. ಈಗ ಗಿಫ್ಟ್ ತಗೊಳ್ಳೋದಾ? ಹಾ. ನಾನು ಕೊಡ್ಲಾ? ನಮಗೆ ಯಾರ ಹೆಸರು ಅಂತ ಹಾಗೆ ಕೇಳಲಿಕ್ಕಿಲ್ಲ. ಹಾ ಅದು ನಿಮಗೆ ಗಿಫ್ಟ್ ತಗೊಂಡ ನಮ್ಮ ಹೆಸರು ಯಾರಿಗೆ ಹೋಗಿದೆ ಹಾಗೆ ಹೇಳ್ಬೋದಾ? ನನ್ನ ಹೆಸರು ಅದೇ ನನಗೆ ರಿಷಲ್ಗೆ ಹೋಗಿದೆ ಅಂತ ಅನಿಸ್ತಾ ಉಂಟು ನನ್ನ ಹೆಸರು. ಹಾಗೆ ನಿಮಗೆ ನಿಮ್ಮ ಹೆಸರು ಯಾರಿಗೆ ಹೋಗಿದೆ ಅನಿಸ್ತಾ ಉಂಟು? ತಸ್ಲಿಮನಿಗೆ. ನನಗೆ ಇವರಿಗೆ ಹೋಗಿದೆ ಅಂತ ಅನಿಸ್ತಾ ಉಂಟು. ತಸ್ಲಿಮ ನಿಮಗೆ ನಿಮ್ಮ ಹೆಸರು ಯಾರಿಗೆ ಹೋಗಿರ್ಬೋದು? ನಿರೋಶನಿಗೆ. ಓಕೆ ಹಾ ನಿಮಗೆ ರಿಷಲ್ಗೆ ಹೋಗಿದೆ ಅನಿಸ್ತಾ ಉಂಟು. ಅಲ್ಲಿ ಗಿಫ್ಟ್, ಈಗ ಗಿಫ್ಟ್ ತಗೊಳ್ಳೋದು. ಗಿಫ್ಟ್ ನಾನು ಕೊಡ್ಲಾ ಎಲ್ಲರಿಗೂ? ಇದು ಯಾರಂದ್ರೆ ರಿಷಲ್. ನೆಕ್ಸ್ಟ್ ಬಂದು ನೀತಾ. ಇದು ಪಕ್ಕ ಇದಿವ್ರೆ ಇದು ನೀತಾ. ನಿಮಗೆ ಗೊತ್ತಿತ್ತು ನಿಮಗೆ. ಇದು ನಿರೋಷ. ಇದು ವಿನೋದ್. ಇದು ಜನಿತಾ. ನಾನು ಹೇಳಿದ್ದು ಸರಿ ನಾವು ಗೆಸ್ ಮಾಡಿದ್ವಿ ಅಲ್ವಾ? ಇದು ತಸ್ಲಿಮಾ. ಇದು ನನಗೆ ರಿಷಲ್ ಕೊಟ್ಟಿದ್ದು. ಮಾತು ದಿವಸ ಪಟ್ಲ ನನಗೆ ರಿಷಲ್ ಕೊಟ್ಟಿದ್ದು. ನಿಮಗೆ ಇವರಿಗೆ ಹೇಳಿ ಯಾರು? ಇದು ಸ್ಟಿಕ್ಕರ್ ನೋಡಿದ್ರೆ ಅವರಿಗೂ ಅವರವರ ಗಿಫ್ಟ್ ತುಂಬಾನೇ ಇಷ್ಟ ಆಯಿತು, ನನಗೆ ಕೂಡ ಇಷ್ಟ ಆಯಿತು. ಈಗ ಓಪನ್ ಮಾಡ್ತಾ ಇದ್ದೀವಿ ಗಿಫ್ಟ್ಸ್ಗಳನ್ನ. ರಿಷಲ್ ಕೂಡ ಹೇಳಿದ್ಲಂತೆ ನನಗೆ ನನ್ನ ಹೆಸರು ಯಾರಿಗಾದ್ರೂ ಸಿಕ್ಕಿದ್ರೆ ಒಂದು ಓರಿಯೋ ಚಾಕ್ಲೇಟ್ ಕೊಡಿ ಅಂತ ಹೇಳಿ. ಸೊ ಅವಳಿಗೆ ಬೇಕಾದದ್ದು ಸಿಕ್ಕಿದೆ. ನನಗೆ ನನ್ನ ಹಸ್ಬೆಂಡಿದೆ ಸಿಕ್ಕಿದ್ದು. ಹಸ್ಬೆಂಡಿಗೆ ಗೊತ್ತಿರ್ಲಿಲ್ಲ. ಅದಂದ್ರೆ ಲಾಸ್ಟ್ ಮೊಮೆಂಟ್ ನನಗೆ ಒಬ್ಬಳಿಗೆ ಸ್ಟಿಕ್ಕರ್ ಇರ್ಲಿಲ್ಲ. ಸೊ ನಾನು ಪೇಪರ್ ಅಲ್ಲಿ ಬರ್ದಿದ್ದೆ. ಸೊ ಆಗ ಅವರಿಗೆ ರಪ್ಪ ಗೊತ್ತಾಯ್ತು ಅದು ನನ್ನದು ಅಂತ ಹೇಳಿ. ಅದ ತನಕ ಅವರಿಗೆ ಗೊತ್ತಿರ್ಲಿಲ್ಲ ನನಗೇನೆ ಅವರ ಹೆಸರು ಸಿಕ್ಕಿದೆ ಅಂತ ಹೇಳಿ. ರಿಷಲ್ ಕೂಡ ಒಳ್ಳೆ ಬ್ಯಾಗ್ ಕಪ್ ಎಲ್ಲ ಕೊಟ್ಟಿದ್ದು. ಇಷ್ಟ ಆಯ್ತು ನನಗೆ. ಮತ್ತೆ ಎಲ್ಲರಿಗೂ ತುಂಬಾ ತುಂಬಾ ಐಟಮ್ಸ್ ಸಿಕ್ಕಿದೆ. ನಾವು ಶೇರ್ ಮಾಡಿದ್ದೀವಿ ನೋಡಿ. ನಿರೋಶನಿಗೆ ಫ್ಯಾನ್ಸಿ ಐಟಮ್ಸ್ ಎಕ್ಸಸರೀಸ್ ತುಂಬಾ ಸಿಕ್ಕಿದೆ. ತಸ್ಲಿಮನಿಗೆ ಹಾಟ್ ಬಾಕ್ಸ್ ಸಿಕ್ಕಿದೆ. ಹಸ್ಬೆಂಡಿಗೆ ಬ್ಯಾಗ್ ಸಿಕ್ಕಿದೆ. ತುಂಬಾ ಐಟಮ್ಸ್ ಸಿಕ್ಕಿದೆ. ನೆಕ್ಸ್ಟ್ ಹಸ್ಬೆಂಡ್ ಮನೆಗೆ ಹೋದ್ರು. ನಾವು ಸ್ವಲ್ಪ ಬ್ಯುಸಿ ಇದ್ವಿ. ಅದ್ರ ನಂತರ ತುಂಬಾ ಸಾರಿಗಳಿದ್ವು. ಅದನ್ನ ನಾವು ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೊಂಡ್ವಿ. ಬಿಕಾಸ್ ನಮ್ಗೆ ಇವತ್ತು ಲಂಚಿಗೆ ಹೋಗ್ಲಿಕ್ಕೆ ಉಂಟು. ಬಟ್ ತುಂಬಾ ಸಾರಿಗಳಿರೋದ್ರಿಂದ ಅದನ್ನ ಮುಗಿಸಿಯೇ ಹೋಗೋಣ ಅಂತ ಅನ್ಕೊಂಡ್ವಿ. ಬಿಕಾಸ್ ಮಧ್ಯಾಹ್ನ ಎಲ್ಲ ಸಾರಿಗಳು ಹೋಗ್ಲಿಕ್ಕಿವೆ. ಈಗ ಊಟಕ್ಕೆ ಆಲ್ರೆಡಿ 2:30 ಆಗಿ ಹೋಗಿದೆ. ಕ್ಲೈಂಟ್ಸ್ ಕೂಡ ಇದ್ರು. ಸೊ ನನಗೆ ಲೇಟ್ ಆಯಿತು. ಮತ್ತೆ ಬಂದು ನಾನು ಕೊಲ್ಪೆದ ಬೈಲಲ್ಲಿ ಬಂದು ಹಸ್ಬೆಂಡಿಗೆ ಮತ್ತೆ ಮಗನಿಗೆ ಒಂದು ಪಿಕಪ್ ಮಾಡಿದೆ ಊಟಕ್ಕೆ. ಇವನು ಕೂಡ ಈಗ ರೆಡ್ ಹಾಕಿ ಬಂದಿದ್ದಾನೆ. ನಾವು ರೀಚ್ ಆಗಿದ್ವಿ ಫಸ್ಟೇ. ಮತ್ತೆ ಇವರು ಬಂದ್ರು. ಈಗ ಫಸ್ಟ್ ಇಲ್ಲಿ ಕೂತ್ಕೊಂಡ್ರು. ಜಾಗ ಸಾಕಾಗಿಲ್ಲ ಅವರಿಗೆ. ಅವರು 4 ಜನ ಸುಮ್ಮನೆ ಅಡ್ಜಸ್ಟ್ ಮಾಡಿ ಕೂತ್ಕೊಳ್ಬೇಕು ಯಾಕೆ ಸುಮ್ಮನೆ ಅಂತ ಹೇಳಿ ಅವರು ನೆಕ್ಸ್ಟ್ ಟೇಬಲಿಗೆ ಕೂತ್ಕೊಂಡ್ರು. ಯಾಕಂತ ಹೇಳಿದ್ರೆ ಲೇಟ್ ಆಗಿತ್ತು. ಆಲ್ರೆಡಿ 3 o'clock ಆಗಿ ಹೋಗಿತ್ತು ಅನ್ಸುತ್ತೆ ನನಗೆ. ಆಗ ಜನ ಕೂಡ ಇರ್ಲಿಲ್ಲ. ಸೊ ಈಗ ಜ್ಯೂಸ್ ಬಂದಿದೆ. ಇವನು ಕುಡಿತಾನೆ ಇದ್ದಾನೆ. ಅವನು ಇಷ್ಟೊತ್ತು ಅವರ ಚೇರ್ ಅಲ್ಲಿ ಇದ್ದ, ಅಂದ್ರೆ ಅವರ ಟೇಬಲ್ ಹತ್ರ ಇದ್ದ. ಅವನಿಗೆ ಸ್ವಲ್ಪ ರಿಷಲ್ ಸ್ವಲ್ಪ ಜಾಸ್ತಿಯೇ ಇಷ್ಟ, ಯಾಕೆ ಗೊತ್ತಿಲ್ಲ. ಈಗ ರಿಷಲ್ ಹಿಂದೆನೇ ಬಿದ್ಕೊಂಡಿರ್ತಾನೆ. ಸೊ ಅಲ್ಲಿಂದ ಅವನನ್ನ ಹೇಗಾದ್ರೂ ಮಾಡಿ ಇಲ್ಲಿ ಕೂರಿಸಿದ್ದು. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಸುಮ್ಮನೆ ಉಪದ್ರ ಮಾಡ್ತಾನೆ ಅಂತ ಹೇಳಿ. ಸೊ ನಾವು ಸಾಧಾರಣ ಐಟಮ್ಸ್ ಆರ್ಡರ್ ಮಾಡಿದ್ದೀವಿ. ನೂಡಲ್ಸ್, ಬಿರಿಯಾನಿ, ಫ್ರೈಡ್ ರೈಸ್ ಮತ್ತೆ ಅಲ್ಫಮ್ ಆ ಥರ ಎಲ್ಲ ತುಂಬ ಆರ್ಡರ್ ಮಾಡಿದ್ವಿ. ಇವತ್ತು ಕ್ರಿಸ್ಮಸ್ ಲೆಕ್ಕದಲ್ಲಿ, ನನ್ನ ಲೆಕ್ಕದಲ್ಲಿ ಅವರಿಗೆ ಪಾರ್ಟಿ. ಸೊ ಐಟಮ್ಸ್ ಬಂದಿದೆ. ನಾನು ಆ ಥರ ಐಟಮ್ಸ್ ನಮಗೆ ಬೇಕಿತ್ತು. ಬಟ್ ಅದು ಈವ್ನಿಂಗ್ ಟೈಮಲ್ಲಿ ಅಂತೆ. ಸೊ ನನ್ನ ಮಗ ಒಂದು ಐಸ್ ಕ್ರೀಮ್ ಕೂಡ ತಗೊಂಡಿದ್ದ. ಇವತ್ತು ಗಟ್ಟಿ ತಿಂದದ್ದು ದೇವ. ತಿಂದು ನಮಗೆ ಅಲ್ಲಿ ಸಲೂನಲ್ಲಿ ಕೂತ್ಕೊಳ್ಳಿಕ್ಕೆ ಸಹ ಆಗ್ತಾ ಇರಲಿಲ್ಲ. ಅಷ್ಟು ನಿದ್ದೆ ಬರ್ತಾ ಇತ್ತು. ಒಂದು ರೀಲ್ಸ್ ಶೂಟ್ ಮಾಡ್ಲಿಕ್ಕಿತ್ತು ನಮಗೆ.
ಯಾರ ಹತ್ರನೂ ಶೇಕ್ ಆಗ್ಲಿಕ್ಕೆ ಸಹ ಆಗ್ತಾ ಇರಲಿಲ್ಲ, ಅಷ್ಟು ತಿನ್ಕೊಂಡಿದ್ವಿ. ತುಂಬ ಖುಷಿ ಆಯಿತು. ಅದರ ನಂತರ ನಾನು ಮಗನಿಗೆ ಮತ್ತು ಹಸ್ಬೆಂಡಿಗೆ ಮನೆಗೆ ಬಿಟ್ಟೆ. ಸೊ ಗೈಸ್, ನಿಮಗೆ ಈ ವಿಡಿಯೋ ಇವತ್ತಿದು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತುಂಬ 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 ಸಪೋರ್ಟ್ ಕೂಡ ಮಾಡಿ.